ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ತಾ ಹೇಳಿದ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ನೀವೆಲ್ಲರೂ ಈ ಹೊಸ ವರ್ಷದಲ್ಲಿ ಬಹಳ ಸಂತೋಷವಾಗಿದ್ದೀರಾ, ಅನೇಕ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದೀರಾ, ಒಂದು ಗುರಿಯೊಂದಿಗೆ ನೀವು ಈ ವರ್ಷವನ್ನ ಕಾಣ್ತಾ ಇದ್ದೀರಾ ಎಂಬುದಾಗಿ ನಾನು ಖಂಡಿತವಾಗಿಯೂ ನಂಬುತ್ತೇನೆ. ಈ ದಿನ ಕರ್ತನು ನಮ್ಮ ಒಟ್ಟಿಗೆ ಏನು ಮಾತಾಡ್ತಾರೆ ಎಂಬುದಾಗಿ ನಾವು ನೋಡೋಣ. ಇದಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗ ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ ಓದಿಕೊಳ್ಳೋಣ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನ್ಯೂ ಪ್ಲಾನ್ಸ್, ಹೊಸ ಆಲೋಚನೆಗಳು. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂಥ ವಿಷಯ. ಈ ಹೊಸ ವರ್ಷದಲ್ಲಿ ನಾನು ನಂಬ್ತೇನೆ, ಖಂಡಿತವಾಗಿಯೂ ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಕರ್ತನು ಹೊಸ ಆಲೋಚನೆಗಳನ್ನು, ಹಿತಕರವಾದ ಆಲೋಚನೆಗಳನ್ನು ಖಂಡಿತವಾಗಿಯೂ ತನ್ನ ಮಕ್ಕಳಿಗೆ ಅವರು ಇಟ್ಟುಕೊಳ್ಳುವಂಥ ದೇವರಾಗಿದ್ದಾರೆ. ನೀವು ಯಾವ ರೀತಿ ನಿಮ್ಮ ಜೀವಿತದಲ್ಲಿ ಆಲೋಚನೆಗಳನ್ನ ಮಾಡ್ಕೊಳ್ತೀರೋ, ಇದೆಲ್ಲ ನಾನು ಈ ವರ್ಷದಲ್ಲಿ ಮಾಡಬೇಕು ಎಂಬುದಾಗಿ ಅನೇಕ ತೀರ್ಮಾನಗಳನ್ನ ತೆಗೆದುಕೊಂಡು ಆಲೋಚನೆಗಳನ್ನ ನೀವು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರೋ, ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಆ ಯೇಸು, ನಿಮ್ಮನ್ನು ಪ್ರೀತಿಸ್ತಾ ಇರುವಂಥ ಆ ಯೇಸು ಸಹ ನಿಮ್ಮ ಕುರಿತು ಉನ್ನತವಾದ ಆಲೋಚನೆಗಳು, ಹಿತವಾದ ಆಲೋಚನೆಗಳು, ಒಳ್ಳೆಯ ಆಲೋಚನೆಗಳು, ಹೊಸ ಆಲೋಚನೆಗಳನ್ನು ನಿಮ್ಮ ಕುರಿತು ಅವ್ರು ಇಟ್ಕೊಂಡಿದ್ದಾರೆ. ಪ್ಲ್ಯಾನ್ಸ್ ನಿಮ್ಮ ಕುರಿತು. ಈ ವರ್ಷದಲ್ಲಿ ನನ್ನ ಮಗನನ್ನು ನಾನು ಯಾವ ರೀತಿ ನಡೆಸಬೇಕು, ಕುಟುಂಬವನ್ನು ಯಾವ ರೀತಿ ನಡೆಸಬೇಕು, ಅವರ ಬಿಸ್ನೆಸ್ಗಳನ್ನು, ಅವರ ಸೇವೆಗಳನ್ನು, ಅವ್ರು ಕೈ ಹಾಕುವಂಥ ಕೆಲಸಗಳನ್ನ ಯಾವ ರೀತಿ ನಡೆಸಬೇಕೆಂಬುದಾಗಿ ಯೇಸು ಸಹ ನಿಮ್ಮ ಕುರಿತು ಒಳ್ಳೆಯ ಆಲೋಚನೆಗಳನ್ನು, ಹೊಸ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ನಾವು ಈ ವಚನದಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕುರಿತು ಇಟ್ಕೊಂಡಿರುವಂಥ ಆಲೋಚನೆಗಳು ಅದು ಖಂಡಿತವಾಗಿಯೂ ಅಹಿತವಾದ ಆಲೋಚನೆಗಳಲ್ಲ, ಅದು ಹಿತವಾದ ಆಲೋಚನೆ. ನನ್ನ ಮಗನಿಗೆ ಗತಿಯಾಗಲಿ, ನಿರೀಕ್ಷೆ ಉಂಟಾಗಲಿ ಎಂಬುದಾಗಿಯೇ ನಾನು ಆಲೋಚಿಸ್ತಾ ಇದ್ದೇನೆ ಎಂಬುದಾಗಿ ಮತ್ತೊಮ್ಮೆ ಈ ವರ್ಷದಲ್ಲಿ ದೇವರು ನಿಮಗೆ ಉತ್ತೇಜನ ಪಡಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ನೋಡುವಾಗ ಅನೇಕ ಪರಿಸ್ಥಿತಿಗಳು ನಮ್ಮನ್ನು ದೊಬ್ಬುವಂಥದ್ದಾಗಿದೆ, ಕೆಳಕ್ಕೆ ಹಾಕಿ ನೂಕುವಂಥದ್ದಾಗಿದೆ. ಅನೇಕ ಸಾರಿ ನಾವು ಒಂದು ವೇಳೆ ಆ ಮರಗಳಿಂದ ಕಾಡನ್ನು ನೋಡಲಿಕ್ಕೆ ಆಗದೇ ಇರ್ಬೋದು. ಅಂಥ ಸನ್ನಿವೇಶಗಳನ್ನು ನೀವು ನನ್ನನ್ನು ವೀಕ್ಷಿಸ್ತಾ ಇರುವಂಥ ನೀವು ಹಾದೋಗ್ತಾ ಇರ್ಬೋದು. ಆದರೆ ಕರ್ತನಿಲ್ಲ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಈ ವಚನದ ಮೂಲಕ ನಿಮ್ಮನ್ನು ಸಂತೈಸ್ತಾ ಇದ್ದಾರೆ. ಏನಂತ ನೋಡುವಾಗ ದೇವರು ನಿಮ್ಮೊಬ್ಬೊಬ್ಬರಿಗೂ ಇವ್ರಿಗೆ ನಿರೀಕ್ಷೆ ಇರಲಿ, ಇವ್ರಿಗೆ ತಕ್ಕ ಸಮಯದಲ್ಲಿ ಅದ್ಭುತಗಳು ನಡೆಯಲಿ ಎಂಬುದಾಗಿ ದೇವರು ನಿಮ್ಮ ಕುರಿತು ಒಳ್ಳೆಯ ಆಲೋಚನೆ, ನ್ಯೂ ಪ್ಲ್ಯಾನ್ಸನ್ನು ದೇವರು ಇಟ್ಕೊಂಡಿದ್ದಾರೆ ಎಂಬುದಾಗಿ ಈ ವಚನದ ಮೂಲಕ ನಿಮ್ಮನ್ನು ಸಂತೈಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯೆರೆಮೀಯ 29:11ನೇ ವಚನವನ್ನು ಒಂದು ಎನ್ಕರೇಜ್ಮೆಂಟ್ ಆಗಿ, ಒಂದು ವಾಗ್ದಾನವಾಗಿ 2024ಗೆ ನೀವು ತೆಗೆದುಕೊಳ್ಳ್ರಿ. ಖಂಡಿತವಾಗಿ ಈ ವಾಗ್ದಾನ ನಿಮ್ಮನ್ನು ಸಂತೈಸುವಂಥದ್ದಾಗಿದೆ. ನಿಮಗೆ ಕರ್ತನ್ ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ, ನೀನು ತಿಳಿದುಕೋ, ನಾನು ನಿನ್ನ ಕುರಿತು ಆಲೋಚನೆ ಮಾಡ್ತಾ ಇದ್ದೇನೆ ಎಂಬುದಾಗಿ. ಆಲ್ರೆಡಿ ನೀವು ಯೋಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರು ನಿಮ್ಮ ಕುರಿತು ಹಿತವಾದ ಆಲೋಚನೆಗಳು, ಈ ವರ್ಷ ನಿಮ್ಮ ಕುರಿತು ಏನು ಮಾಡಬೇಕೆಂಬುದಾಗಿ ಆತನು ನಿಮಗೆ ಮುಂಚಿತವಾಗಿಯೇ ನಿಮ್ಮನ್ನು ಪ್ರೀತಿಸುವಂಥ ಯೇಸು ಆಲೋಚನೆ ಮಾಡಿದ್ದಾರೆ. ದೇವರ ಪ್ರಾಮಿಸಸ್ ಈ ವರ್ಷದಲ್ಲಿ ನಿಮಗೆ ಕೊಟ್ಟಿರುವಂಥ ಎಲ್ಲ ಪ್ರಾಮಿಸಸನ್ನು ದೇವರು ಅದನ್ನು ಫುಲ್ಫಿಲ್ ಮಾಡಬೇಕು. ತನ್ನ ಒಂದು ಚಿತ್ತಕ್ಕನುಸಾರವಾಗಿ ನಿಮ್ಗೆ ಕೊಟ್ಟಿರುವಂಥ ಎಲ್ಲ ವಾಗ್ದಾನಗಳನ್ನ ಫುಲ್ಫಿಲ್ ಮಾಡಬೇಕು. ಏನೋ ಒಂದು ಒಳ್ಳೆಯ ಕಾರ್ಯ ನನ್ನ ಮಗನಿಗೋಸ್ಕರ, ನನ್ನ ಮಗಳಿಗೋಸ್ಕರ, ಈ ಕುಟುಂಬಕ್ಕೋಸ್ಕರ ನಾನು ಮಾಡಬೇಕೆಂಬುದಾಗಿ ಕರ್ತನು ಆಲೋಚಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ಈ ಒಂದು ಆಲೋಚನೆಗಳು, ಈ ಒಂದು ಕಾರ್ಯ ನಿರೀಕ್ಷೆ ಇವ್ರಿಗೆ ಗತಿಯಾಗಲಿ ಎಂಬುದಾಗಿ ದೇವ್ರು ಹೇಳಬೇಕಾದ್ರೆ, ಅದು ನೆರವೇರಬೇಕಾದ್ರೆ ದೇವ್ರು ನಮ್ಗೆ
ಕುರಿತು ಇಟ್ಕೊಂಡಿರುವಂಥ ಆ ನ್ಯೂ ಪ್ಲ್ಯಾನ್ಸ್, ಆ ಹೊಸ ಆಲೋಚನೆಗಳು ಫುಲ್ಫಿಲ್ ಆಗಬೇಕಾದ್ರೆ, ನೆರವೇರಬೇಕಾದ್ರೆ ನಾವು ಏನು ಮಾಡಬೇಕು ಎಂಬುದಾಗಿ ನಾವು ನೋಡೋಣವಾ? ಅದೇ 29ನೇ ಅಧ್ಯಾಯದಲ್ಲಿ 12ನೇ ವಚನವನ್ನು ಓದಿಕೊಳ್ಳುವಾಗ ಈ ರೀತಿಯಾಗಿ ಬರೆದದೆ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. 12-13ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾ ಇದ್ದಾರೆ, ನೀವು ನನಗೆ ಮೊರೆ ಇಡುವಿರಿ. ದೇವರ ಆಲೋಚನೆಗಳು ನಿಮ್ಮ ಕುರಿತು ನೆರವೇರಬೇಕಾದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ದೇವರು ಈ ವರ್ಷದಲ್ಲಿ ನಿಮ್ಮ ವಾಗ್ದಾನಗಳನ್ನ ನೆರವೇರಿಸಬೇಕಾದ್ರೆ ಆತನ ಸಮ್ಮುಖಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ದೇವರು ಸಿದ್ಧವಾಗಿದ್ದಾರೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಕಿವಿಗೊಡ್ಲಿಕ್ಕೆ, ನಿಮಗೆ ಸದುತ್ತರವನ್ನು ಕೊಡಲಿಕ್ಕೆ, ನಿಮ್ಮ ಪರವಾಗಿ ತಿರುಗಿಕೊಳ್ಳಲಿಕ್ಕೆ ದೇವರು ಕಾಯ್ತಾ ಇದ್ದಾರೆ. ನೀವು ಆತನನ್ನು ಹುಡುಕುವಾಗ ಖಂಡಿತವಾಗಿ ಕಂಡುಕೊಳ್ಳುವಿರಿ ಎಂಬುದಾಗಿ ಯೇಸು ಈ ದಿನ ನಿಮಗೆ ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಲೋಕ ಹೇಳ್ತಾ ಇರ್ಬೋದು, ನಿನಗೆ ಗತಿನೇ ಇಲ್ಲ, ನಿನಗೆ ನಿರೀಕ್ಷೆನೇ ಇಲ್ಲ ಎಂಬುದಾಗಿ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಿನಗೆ ಒಂದು ಹೊಸ ಆಲೋಚನೆಯನ್ನು ನಾನು ಇಟ್ಕೊಂಡಿದ್ದೇನೆ ಮಗಳೇ, ನಿನಗೆ ಗತಿಯಾಗಲಿ ಮಗನೇ, ನಿನಗೆ ಗತಿಯಾಗಲಿ ಮಗಳೇ, ನಿನಗೆ ನಿರೀಕ್ಷೆ ಆಗಲಿ ಎಂಬುದಾಗಿ ನಿನ್ನ ಕುರಿತು ಹೊಸ ಆಲೋಚನೆಗಳನ್ನ ಇಟ್ಕೊಂಡಿದ್ದೇನೆ ಅಂತ. ಆದರೆ ನೀವು ಮಾಡಬೇಕಾಗಿರೋದೆಲ್ಲ ಒಂದೇ ಒಂದು, ಕರ್ತನ ಸಮ್ಮುಖಕ್ಕೆ ಹೋಗಿ ಅವ್ರನ್ನ ಹುಡುಕ್ರಿ, ಅವ್ರನ್ನ ಪ್ರಾರ್ಥಿಸ್ರಿ. ನೀವು ಯಾವಾಗ ಅವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸ್ತೀರೋ, ಅವ್ರನ್ನ ಹುಡುಕ್ತಿರೋ, ಪ್ರತಿ ದಿನ ಈ ವರ್ಷದಲ್ಲಿ ನೀವು ಒಂದು ಸಮಯ ಕರ್ತನ ಸಮ್ಮುಖಕ್ಕಂತ ನೀವು ಒಪ್ಪಿಸಿಕೊಡುವಾಗ, ನೀವು ಹುಡುಕುವಾಗ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ, ಒಂದು ಗತಿ ಕರ್ತನು ಉಂಟು ಮಾಡ್ತಾರೆ. ಎಲ್ಲ ಜನರು ನೋಡಿ ಆಶ್ಚರ್ಯ ಪಡುವಂತೆ ಕರ್ತನು ನಿಮ್ಮ ಕುರಿತಿಟ್ಕೊಂಡಿರುವಂಥ ಆ ಆಲೋಚನೆಯನ್ನು ನೆರವೇರಿಸಿ ತನ್ನ ವಾಗ್ದಾನಗಳನ್ನು ಈ ವರ್ಷದಲ್ಲಿ ನಿಮಗೆ ನೆರವೇರಿಸಲು ಶಕ್ತನಾಗಿದ್ದಾನೆ. ಖಂಡಿತವಾಗಿ ಕರ್ತನು ಇದನ್ನು ನಿಮಗೆ ನೆರವೇರಿಸ್ತಾರೆ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ಯೇಸುವೆ, ನಾನು ನಿನ್ನ ಕುರಿತು ಇಟ್ಟುಕೊಂಡಿರುವಂಥ ಆಲೋಚನೆಗಳು ಅದು ಹಿತವಾದ ಆಲೋಚನೆಗಳೆಂಬುದಾಗಿ ಈ ಮಕ್ಕಳಿಗೆ ನೀವು ವಾಗ್ದಾನ ಮಾಡಿದ್ದೀರಾ. ಈಗೋ ರಾಜನೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸಲು ಒಪ್ಪಿಸಿಕೊಡ್ತಾರಂಥ ಈ ಮಕ್ಕಳಿಗೆ ಈ ವರ್ಷವೆಲ್ಲ ರಾಜ, ಪ್ರತಿದಿನವೂ ಅವರು ಹೃದಯದಲ್ಲಿ ನಿಶ್ಚಯಪಡಿಸಿಕೊಳ್ಳುವಾಗ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ಅವ್ರಿಗೆ ಕೃಪೆ ಮಾಡಿಕೊಡು ಸ್ವಾಮಿ. ನಿಮ್ಮನ್ನು ಹುಡುಕಲು ಕೃಪೆ ಮಾಡಿಕೊಡಪ್ಪ. ಎಲ್ಲ ಅಡ್ಡಿತಡೆಗಳನ್ನು ತೆಗೆದುಹಾಕಿ ರಾಜ, ಈ ಮಕ್ಕಳು ನಿಮ್ಮನ್ನು ಹುಡುಕುವಾಗ ಆ ಹೊಸ ಆಲೋಚನೆಗಳು, ನ್ಯೂ ಪ್ಲಾನ್ಸನ್ನು ಇವರ ಜೀವಿತದಲ್ಲಿ ಜರುಗುವಂತೆ ದೇವರೇ ನೀವು ಕಾರ್ಯ ಮಾಡಿ ನಡೆಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನೆನಪಿಟ್ಕೊಳ್ರಿ, ಯೇಸು ನಿಮ್ಮನ್ನ ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು
ಮಾಡಿ ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು. ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ಕೈ ಬಿಡೆನು, ಕೈ ಬಿಡೆನು.